ಆಕೆ ಬೆಂಗಳೂರಿನಲ್ಲಿ ಯೋಗ ಟೀಚರ್. ರಾಜಧಾನಿಯಲ್ಲಿ ಆಕೆಯನ್ನ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಚಿಕ್ಕಬಳ್ಳಾಪುರದಲ್ಲಿ ಜೀವಂತ ಸಮಾಧಿ ಮಾಡಿತ್ತು. ಆದರೆ ಸಮಾಧಿಯಿಂದಲೇ ಎದ್ದು ಬಂದ ಶಿಕ್ಷಕಿ ಬಿಚ್ಚಿಟ್ಟಿದ್ದು ರಣರೋಚಕ ಕಹಾನಿ. ಅಷ್ಟೇ ಅಲ್ಲ, ಪೊಲೀಸರು ಆರೋಪಿಗಳನ್ನ ಬೇಟೆಯಾಡಿದ್ದು ಇನ್ನೂ ರೋಚಕ. ಯೋಗದಿಂದಲೇ ಉಸಿರು ಬಿಗಿ ಹಿಡಿದಿದ್ಲು, ಯೋಗದಿಂದಲೇ ಸಮಾಧಿಯಿಂದ ಎದ್ದು ಬಂದಿದ್ಲು, ಪ್ರಾಣಾಯಾಮದಿಂದಲೇ ಬದುಕುಳಿದಿದ್ಲು ಈ ಯೋಗ ಟೀಚರ್. ಇದೇ ಶಿಕ್ಷಕಿ ದುರುಳರಿಂದ ಪಾರಾಗಿದ್ ಹೇಗೆ, ಕಿರಾತಕರು ಲಾಕ್ ಆಗಿದ್ ಹೇಗೆ ಅನ್ನೋ ರೋಚಕ ಸತ್ಯ ಇವತ್ತು ಬಯಲಾಗಿದೆ. ಯೋಗ ಶಿಕ್ಷಕಿಯನ್ನ ಕಿಡ್ನಾಪ್ ಮಾಡಿ ಜೀವಂತ ಸಮಾಧಿ. ಮಂತ್ರಾಲಯಕ್ಕೆ ಎಸ್ಕೇಪ್ ಆಗ್ತಿದ್ದ ಗ್ಯಾಂಗ್ ಖಾಕಿ ಬಲೆಗೆ. ಬೆಂಗಳೂರಿನಲ್ಲಿ ಯೋಗ ಶಿಕ್ಷಕಿಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರಕ್ಕೆ ಯತ್ನಿಸಿ ಜೀವಂತ ಸಮಾಧಿ ಮಾಡಿದ್ದ ಮಾನವ ರೂಪದ ಮೃಗಗಳು ಸಿಕ್ಕಿಬಿದ್ದಿದ್ದಾರೆ. ಮಂತ್ರಾಲಯಕ್ಕೆ ಎಸ್ಕೇಪ್ ಆಗ್ತಿದ್ದ ಪುಂಡರಿಗೆ ಖಾಕಿ ಹೆಡೆಮುರಿ ಕಟ್ಟಿ ಒದ್ದು ಒಳಗ ಹಾಕಿದೆ. ಎಷ್ಟಕ್ಕೂ ನಡೆದಿದ್ದೇನು ಅಂದ್ರೆ, ಯೋಗ ಶಿಕ್ಷಕಿಯಾಗಿದ್ದ ಈಕೆ ಬೆಂಗಳೂರಿನ ಕೆಆರ್ ಪುರಂನ ಅಪಾರ್ಟ್ಮೆಂಟ್ ಒಂದರಲ್ಲಿ ಯೋಗ ಹೇಳ್ಕೊಡ್ತಿದ್ರು. ಗಂಡನನ್ನ ಬಿಟ್ಟಿದ್ದ ಈಕೆ ಸಂತೋಷ್ ಎಂಬಾತನ ಜೊತೆ ಸ್ವಲ್ಪ ಸಲುಗೆಯಿಂದ ಇದ್ಲಂತೆ. ಈ ವಿಷಯ ಗೊತ್ತಾಗಿ ಸಂತೋಷ್ ಪತ್ನಿ ಬಿಂದು ಯೋಗ ಟೀಚರ್ ಕಿಡ್ನಾಪ್ಗೆ ಸೈನಿಕ ಸತೀಶ್ ರೆಡ್ಡಿಗೆ ಸುಪಾರಿ ನೀಡಿದ್ಲು. ಯೋಗ ಟೀಚರ್ ಬಳಿಯೇ ಕ್ಲಾಸ್ಗೆ ಬರ್ತಿದ್ದ ಸತೀಶ್ ಸಿಕ್ಕಿದ್ದೇ ಚಾನ್ಸು ಅಂತ ರಮಣ, ರವಿ, ಸಲ್ಮಾನ್ ಎಂಬುವರ ಜೊತೆ ಸೇರ್ಕೊಂಡು ಯೋಗ ಟೀಚರ್ ಕಿಡ್ನಾಪ್ ಮಾಡಿದ್ದ. ಅಕ್ಟೋಬರ್ 23ರಂದು ಕೆಆರ್ ಪುರಂನಿಂದ ಕಿಡ್ನಾಪ್ ಮಾಡಿ ಇಡೀ ದಿನ ಸಿಟಿ ರೌಂಡ್ಸ್ ಹಾಕಿಸಿ ಬಾಗಲೂರಿನಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಈ ವೇಳೆ ಟೀಚರ್ ತಪ್ಪಿಸಿಕೊಳ್ಳಲು ಯತ್ನಿಸ್ತಾ ಇದ್ದಂತೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದ. ಅಕ್ಟೋಬರ್ 24ರ ಮಧ್ಯರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ರಸ್ತೆ ಬಳಿ ಕರ್ತಂದಿದ್ರು. ಮೊಬೈಲ್ ಚಾರ್ಜಿಂಗ್ ವೈರ್ನಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿದ್ರು. ಆದರೆ ಪ್ರಾಣಾಯಾಮ ಕಲಿತಿದ್ದ ಟೀಚರ್ ಉಸಿರು ಬಿಗಿ ಹಿಡಿದು ಸತ್ತಂತೆ ನಾಟಕವಾಡಿದ್ಲು. ಬಳಿಕ ಈ 4 ರಾಕ್ಷಸರು ಇದೇ ಗುಂಡಿಗೆ ಶಿಕ್ಷಕಿಯನ್ನ ತಳ್ಳಿ ಜೀವಂತ ಸಮಾಧಿ ಮಾಡಿ ಎಸ್ಕೇಪ್ ಆಗಿದ್ರು. ಇದೇ ಒಂದು ದಿಬ್ಬೂರಳ್ಳಿ ಬಳಿ ಇರ್ತಕ್ಕಂಥ ಒಂದು ನಿರ್ಜನ ಪ್ರದೇಶ, ಇದು ಅರಣ್ಯ ಪ್ರದೇಶ. ಇದು ಕುರುಚಲು ಗಿಡಗಳಿಂದ ಕೂಡಿದಂಥ ಪ್ರದೇಶ. ಇದೇ ಪ್ರದೇಶದಲ್ಲಿ ಆ ಮಹಿಳೆಯನ್ನು ರಾತ್ರೋರಾತ್ರಿ ತಂದು ಇಲ್ಲಿ ಒಂದು ಜೀವಂತವಾಗಿ ಆಕೆ ಒಂದು ಆಕೆಯನ್ನು ಗುಂಡಿಗೆ ಹಾಕ್ಬಿಟ್ಟು ಗುಂಡಿ ಮೇಲೆ ಮರದ ಸೊಪ್ಪುಗಳನ್ನು ಹಾಕ್ಬಿಟ್ಟು ಆಕೆ ಸತ್ತೋಗಿದ್ದಾಳೆ ಅಂತಾನೆ ಭಾವಿಸಿರ್ತಾರೆ. ಪ್ರಾಣಾಯಾಮದಿಂದ ಬದುಕಿದ್ದ ಶಿಕ್ಷಕಿ ಮಧ್ಯರಾತ್ರಿ 4 ಕಿಲೋಮೀಟರ್ ಅರೆಬೆತ್ತಲಾಗಿ ನಡೆದು ಧನಮಿಟ್ಟೇನಹಳ್ಳಿ ಗ್ರಾಮದಲ್ಲಿರೋ ಇದೇ ಮನೆಯ ಬಾಗಿಲು ಬಡಿದು ಸಹಾಯ ಬೇಡಿದ್ಲು. ಸರ್ ಅದು ನೋಡಿ ಭಯ ಆಯ್ತು ಸರ್. ಯಾರೋ ತಿಕ್ಲು ಹುಡುಗಿ ಅನ್ಕೊಂಡೆ ಸರ್. ತಿರ್ಗಾ ಮಾತಾಡಿದ್ಮೇಲೆ ಕನ್ನಡ ಮಾತಾಡೋದು ಸರ್. ಕನ್ನಡ ಮಾತಾಡಿದ್ಮೇಲೆ ಏನಮ್ಮ ಅಂದರೆ ಕೈಯಪ್ಪು ನಾನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ಟೆ ಒಂದು ಜೊತೆ ಕೊಡಿ ಅಂತ ನನ್ನ ತಮ್ಮನ ಕೇಳಿದ್ದೆ. ನನ್ನ ತಮ್ಮ ಬಂದು ನಾನು ಎಬ್ಸಿದೆ ಸರ್. ಎಬ್ಸಿಬಿಟ್ಟು ನಾನು ಬಟ್ಟೆ ಕೊಟ್ಟೆ ಸರ್. ಹಾಕೊಂಡು ಇಲ್ಲಿ ಕೂತ್ಕೊಂಡ್ಲು. ತಿರ್ಗಿ ಕಾಫಿ ಮಾಡಿಕೊಟ್ವಿ, ಕುಡಿದ್ಲು. ತಿರ್ಗಿ ಟಿಫನ್ ತಗೊಂಬಂದು ಕೊಟ್ವಿ, ತಿಂದ್ಬಿಟ್ಟು ತಿರ್ಗಿ ಅವ್ರ ಅಣ್ಣ ಬಂದಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಸರ್. ಚಿಕ್ಕಬಳ್ಳಾಪುರ ಕಿಡ್ನಾಪ್ ಕೇಸ್ಗೆ ಕೊಪ್ಪಳ, ರಾಯಚೂರು ನಂಟು. ಇನ್ನು ಇದೇ ಕೇಸ್ನ 4 ಆರೋಪಿಗಳನ್ನ ರಾಯಚೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕದ್ದ ಕಾರನ್ನ ಕಿಡ್ನಾಪ್ಗೆ ಬಳಸಲಾಗಿತ್ತು. ಆರೋಪಿಗಳು ಖಾಕಿ ಕಣ್ತಪ್ಪಿಸಲು ಪದೇ ಪದೇ ಲೊಕೇಶನ್ ಚೇಂಜ್ ಮಾಡ್ತಿದ್ರು. ಆದರೆ ಮಂತ್ರಾಲಯಕ್ಕೆ ಎಸ್ಕೇಪ್ ಆಗ್ತಿರೋ ಬಗ್ಗೆ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಸುಳಿವು ಸಿಕ್ಕಿತ್ತು. ರಾಯಚೂರು ಪೊಲೀಸರ ನೆರವಿನಿಂದ ಎಲ್ಲರನ್ನೂ ಲಾಕ್ ಮಾಡಲಾಗಿತ್ತು. ಸದ್ಯ ಶಿಡ್ಲಘಟ್ಟ ಪೊಲೀಸರು ತನಿಖೆ ನಡೆಸುತ್ತಿದ್ದು ಬಾಗಲೂರು, ಕೆಆರ್ ಪುರಂನಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಭೀಮಪ್ಪ ಪಾಟೀಲ್, ಟಿವಿ9, ಚಿಕ್ಕಬಳ್ಳಾಪುರ.